ಎಂಬೆ ವಾಹನರಘುವೆ ಪಕ್ಷಿ ವಾಹನರಘುವೆ ಅನುದೀನ ರಕ್ಷಿಸಲಿ ನಮ್ಮ ವಧುವರರ ಶೋಭಾನೆ. 24ನೇ ಪದ್ಯ ಆಗಿತ್ತು. 25ನೆಯ ಪದ್ಯ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖ ಬೊಮ್ಮಾದಿ ಜೀವಾರು ದುಃಖಕ್ಕೆ ದೂರಳೆನಿಪ ಎನಗೇಣೆಯೇ. 25ನೆಯ ಪದ್ಯದಲ್ಲಿ ಸಮಸ್ತ ದೇವತೆಗಳಲ್ಲಿರುವ ಅಲ್ಪತೆ ಏನು, ತನ್ನಲ್ಲಿರುವ ವೈಭವ ಏನು ಅನ್ನುವುದನ್ನ ಪರಮ ಮುಖ್ಯವಾಗಿ ಹೇಳ್ತಾ ಇದ್ದಾಳೆ. ಈ ಶ್ಲೋಕದಲ್ಲಿ ತಿಳಿದುಕೊಳ್ಳಬೇಕಾದ ಅಂಶಗಳು ತುಂಬಾ ಇದೆ. ಜಗತ್ತಿನ ತಂದೆ ನಾರಾಯಣ, ಜಗತ್ತಿನ ತಾಯಿ ಲಕ್ಷ್ಮೀದೇವಿ. ಇವರಿಬ್ಬರನ್ನ ಬಿಟ್ರೆ ಪ್ರತಿಯೊಬ್ಬ ಜೀವರಾಶಿಗಳಿಗೂ ಪ್ರಕೃತಿಯ ಗುಣ ಇದೆ. ಪ್ರಕೃತಿಯ ಗುಣ ಅಂದ್ರೆ ಸತ್ವಗುಣ, ರಜಸ್ಸು, ತಮೋ ಗುಣಗಳು. ಈ ಮೂರು ಗುಣಗಳನ್ನ ಪ್ರಕೃತಿಯ ಗುಣಗಳು ಅಂತ ಕರೀತಾರೆ. ಪ್ರಕೃತಿಯ ಗುಣದಿಂದ ಅಂತ ಇದೆ ಇಲ್ಲಿ. ಪ್ರಕೃತಿಯ ಗುಣ ಅಂದ್ರೆ ಗುಣ ಶಬ್ದಕ್ಕೆ ಇಲ್ಲಿ ಹಗ್ಗ ಅಂತ ಅರ್ಥ, ಪ್ರಕೃತಿಯ ಬಂಧನ ಅಂತ ಅರ್ಥ ಆಗುತ್ತೆ. ಪ್ರಕೃತಿಯ ಬಂಧನಕ್ಕೆ ನಾನಾ ವಿಕೃತಿಗಳಿಗೆ ತುತ್ತಾಗ್ತಾರೆ. ಪ್ರಕೃತಿಯ ಬಂಧನದಿಂದ ಸತ್ವರಡ ಸ್ತಮೋ ಗುಣಗಳೇ ಜೀವರಾಶಿಗಳಲ್ಲಿ ಸೇರಿಕೊಳ್ಳುವುದಕ್ಕೆ ಕಟ್ಟು ಒಡೆದು ಅಂತ. ಪ್ರಕೃತಿಯ ಹಗ್ಗದಿಂದ ಕಟ್ಟು ಒಡೆದು ಅಂದ್ರೆ ಕಾಮಕ್ರೋಧಗಳೆಂಬ ಮನೋವಿಕಾರಗಳಿಗೆ ಕಂಟ್ರೋಲ್ ತಪ್ಪುದು ಅಂತ ಅರ್ಥ. ಮನೋವಿಕಾರಗಳಿಗೆ ತುತ್ತಾಗ್ತಾರೆ, ಸುಖ ದುಃಖಗಳಿಗೆ ತುತ್ತಾಗುತ್ತಾರೆ. ಯಾರು ಅಂದ್ರೆ ಬೊಮ್ಮಾದಿ ಜೀವರು, ಚತುರ್ಮುಖ ಬ್ರಹ್ಮನೇ ಮೊದಲಾದ ಜೀವರು ರಾಶಿಗಳು ಪ್ರಕೃತಿಯ ಬಂಧನಗಳಿಗೆ ತುತ್ತಾಗುತ್ತಾರೆ. ಅಂದ್ರೆ ಬ್ರಹ್ಮ, ವಾಯು, ಸರಸ್ವತಿ, ಗರುಡ, ಶೇಷ, ರುದ್ರ, ಇಂದ್ರಾದಿ ದೇವತೆಗಳು ಪ್ರತಿಯೊಬ್ಬರಿಗೂ ಕೂಡ ಪ್ರಕೃತಿಯ ಗುಣ ಇದೆ. ಅಂದ್ರೆ ಸೃಷ್ಟಿಯ ಆರಂಭದಲ್ಲಿ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಸೃಷ್ಟಿಗೆ ತರ್ತಾನೆ. ಈ ಸೃಷ್ಟಿಗೆ ಬರಲಿಕ್ಕೆ ಕಾರಣ ಏನು ಅಂದ್ರೆ ಒಂದು ಲಿಂಗ ಶರೀರ ಅಂತ ಇದೆ. ಲಿಂಗ ಅನ್ನುವ ಶಬ್ದಕ್ಕೆ ಕಾರಣ ಅಂತ ಅರ್ಥ. ಜೀವರಾಶಿಗಳು ಎಷ್ಟು ಬಾರಿ ಹುಟ್ಟಿದ್ರು, ಎಷ್ಟು ಬಾರಿ ಸತ್ರು, ಆ ಲಿಂಗ ಶರೀರ ನಾಶ ಆಗಲ್ಲ. ಹೊರಗಡೆಯಿಂದ ತಲೆನೋವು ಬಂದಾಗ, ಒಳಗಡೆಯಿಂದ ತಲೆನೋವು ಬಂದಾಗ ಹೊರಗಡೆಯಿಂದ ಮುಲಾಮ್ ಹಚ್ಚುತ್ತೇವೆ. ಒಳಗಡೆಯಿಂದ ಆದ ಗಾಯಗಳಿಗೆ ಹೊರಗಡೆಯಿಂದ ಚಿಕಿತ್ಸೆಯನ್ನು ಕೊಟ್ರೆ ಅದು ಪೂರ್ಣ ಗುಣ ಆಗಲ್ಲ. ಅದರ ಮೂಲ ಕಾರಣಕ್ಕೆ ಚಿಕಿತ್ಸೆ ಕೊಡಬೇಕು. ಅವಾಗವಾಗ ಚಿಕಿತ್ಸೆ ಕೊಟ್ರೆ ಅದು ತಾತ್ಕಾಲಿಕ ಉಪಶಮನ. ಸರ್ವಕಾಲದ ಚಿಕಿತ್ಸೆ ಎನ್ನುವುದು ಬೇಕು. ಇವತ್ತು ಒಂದು ದುಃಖ ಬಂತು, ಅದಕ್ಕೊಂದು ಹೋಮ ಮಾಡಿ ಪರಿಹಾರ ಮಾಡಿಕೊಂಡೆವು, ಅಥವಾ ಇನ್ನೇನೋ ಚಿಕಿತ್ಸೆಗಳಿಂದ ಪರಿಹಾರ ಮಾಡಿಕೊಂಡೆವು ಅಂದ್ರೆ ಅದು ಶಾಶ್ವತ ಪರಿಹಾರ ಅಲ್ಲ. ಜೀವನ ಸ್ವರೂಪದಲ್ಲಿ ಸುಖ ಅನ್ನುವುದಿದೆ. ಆ ಸುಖ ಅನ್ನುವುದು ತುಂಬಾ ದುಃಖದ ಸಂಬಂಧ ಇಲ್ಲದೆ ಇರುವ ಪರಿಪೂರ್ಣವಾದ ಸುಖ. ಈಗ ನಾವು ಅನುಭವಿಸುವ ಸುಖಗಳೆಲ್ಲ ದುಃಖದ ಜೊತೆಗೆ ಅನುಭವಿಸುವ ಸುಖ. ಇದಕ್ಕೆ ಕಾರಣ ಯಾವುದು ಅಂದ್ರೆ ಅದೇ ಲಿಂಗ ಶರೀರ. ಲಿಂಗ ಶರೀರ ಅನಾದಿ ಕಾಲದಿಂದ ಜೀವರಿಗೆ ಅಂಟಿಕೊಂಡಿದೆ. ಆ ಜೀವರಾಶಿಗಳನ್ನ, ಲಿಂಗ ಶರೀರದಲ್ಲಿರುವಂತಹ ಅನಂತ ಜೀವರಾಶಿಗಳಿದ್ದಾರೆ. ಆ ಜೀವರಾಶಿಗಳಿಗೆ ಭಗವಂತ ಒಂದು ಬಾರಿ ಸೃಷ್ಟಿಗೆ ತರ್ತಾನೆ. ಆ ಸೃಷ್ಟಿಯ ಬಗ್ಗೆಯೂ ವಿಸ್ತಾರವಾದ ವಿವರಣೆ ಇದೆ, ಅದನ್ನು ಮುಂದೆ ಹೇಳ್ತೇನೆ. ಮುಷ್ಟಿ ಸೃಷ್ಟಿ ಅಂತ.
ಪ್ರತಿಯೊಂದು ಸೃಷ್ಟಿಯಲ್ಲಿಯೂ 100 ಜನ ಬ್ರಹ್ಮನ ಅರ್ಹತೆ ಪಡೆದ ಜೀವರು, 12 ಜನ ಆದಿತ್ಯರು, 11 ಜನ ರುದ್ರರು, 14 ಜನ ಇಂದ್ರರು, ಹೀಗೆ ಪ್ರತಿ ಸೃಷ್ಟಿಯಲ್ಲಿಯೂ ಕೂಡ ಇಷ್ಟಿಷ್ಟು ಜೀವರಾಶಿಗಳು ಬರಬೇಕು ಅಂತ ಭಗವಂತನ ಸಂಕಲ್ಪ ಇರುತ್ತೆ. ಒಂದು ಬೋಂಡ ಮಾಡಬೇಕು ಅಂತ ಹಿಟ್ಟಿಗೆ ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿ ಅದನ್ನ ಉಂಡೆ ಮಾಡಿ ಒಂದೊಂದು ಬಾರಿ ಉಂಡೆ ಹಾಕಿದಾಗಲೂ ಪ್ರತಿ ಬೋಂಡದಲ್ಲೂ ಒಂದೇ ರುಚಿ ಬರುತ್ತೆ. ಯಾಕೆಂದ್ರೆ ಅದು ಮಿಕ್ಸ್ ಆಗಿದೆ. ಹಾಗೆ ಭಗವಂತನ ಪ್ರತಿ ಸೃಷ್ಟಿಯೂ ಒಂದೇ ತರ ಇರುತ್ತೆ. ಅದನ್ನ ಶ್ರುತಿ ಹೇಳುತ್ತೆ, ಧಾತ ಯಥಾಪೂರ್ವ ಕಲ್ಪಯತ ಅಂತ. ಭಗವಂತ ಸೃಷ್ಟಿಯನ್ನ ಹಿಂದೆ ಹೇಗೆ ಮಾಡಿದಾನೋ ಹಾಗೇ ಮಾಡ್ತಾನೆ. ನಮ್ಮ ಅಮ್ಮನ ಕೈಲಿ ಚಟ್ನಿ ತಿನ್ನಬೇಕು, ರುಚಿಯಾಗಿರುತ್ತೆ ಅಂತೀವಿ. ಅಮ್ಮ ಯಾವಾಗ ಮಾಡಿದ್ರು ಒಂದೇ ರುಚಿ ಇರುತ್ತೆ. ಆ ತರನೇ ಇದು. ಇಲ್ಲಿ ವ್ಯತ್ಯಾಸ ಆಗ್ಬೋದು, ದೇವರ ಸೃಷ್ಟಿಯಲ್ಲಿ ವ್ಯತ್ಯಾಸ ಆಗಲ್ಲ. ಇಷ್ಟಿಷ್ಟು ಅಂತ ಬಂದೇ ಬರ್ತಾರೆ. ಸೂರ್ಯ, ಚಂದ್ರ, ಬ್ರಹ್ಮ, ರುದ್ರ, ಇಂದ್ರ, ಕ್ರಮ ಪ್ರಕಾರ ಪ್ರತಿ ಸೃಷ್ಟಿಯಲ್ಲಿ ಹೇಗಿರುತ್ತೋ ಹಾಗೆ. ಬ್ರಹ್ಮದೇವರ ಒಂದು 100 ವರ್ಷ ಮುಗಿದ ಮೇಲೆ ಪ್ರಳಯ ಆಗುತ್ತೆ. ಪುನಃ ಸೃಷ್ಟಿಯನ್ನು ಮಾಡಬೇಕಾದ್ರೆ ಹಿಂದಿನ ಬ್ರಹ್ಮನ ಸೃಷ್ಟಿ ಹೇಗಾಗಿತ್ತೋ ಅದೇ ತರದ ಸೃಷ್ಟಿಯನ್ನು ಮಾಡ್ತಾನೆ. ಈ ಸೃಷ್ಟಿಗೆ ಬರೋರು ಯಾರು ಅಂದ್ರೆ, ಬ್ರಹ್ಮದೇವರಿಂದ ಹಿಡಿದು ಹುಲ್ಲು ಕಡ್ಡಿ ಜೀವರ ತನಕ ಅನಂತ ಜೀವರಾಶಿಗಳು ಸೃಷ್ಟಿಗೆ ಬರ್ತಾರೆ. ಇವತ್ತಿನ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ತಾರೆ, ಹೊಸ ಬ್ರಹ್ಮದೇವರು ಸೃಷ್ಟಿಗೆ ಬರ್ತಾರೆ. ಆದ್ರೆ ಈ ಸೃಷ್ಟಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ಕಾರಣ ಏನು ಅಂದ್ರೆ, ಅನಾದಿ ಕಾಲದಿಂದ ಇರುವ ಲಿಂಗದೇಹ ಅಂತ ಕರೀತಾರೆ. ಲಿಂಗದೇಹ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ, ಅನಾದಿ ಕಾಲದಿಂದ ಚಿನ್ಮಯನಾದ ಜೀವನದ ಜೊತೆಗೆ ಒಂದು ಆವರಣ ರೂಪದಲ್ಲಿ ಪಂಚಭೂತಗಳ ಸಂಬಂಧ ಇದೆ. ಅತ್ಯಂತ ಸೂಕ್ಷ್ಮವಾದ ಪ್ರಕೃತಿಯನ್ನ ಲಿಂಗದೇಹ ಅಂತ ಕರೀತಾರೆ. ಅದರಲ್ಲಿ ಅನಾದಿ ಕಾಲದಿಂದ ಅವಿದ್ಯ ಇದೆ, ಅಜ್ಞಾನ ಇದೆ, ಕಾಮ ಇದೆ, ಕ್ರೋಧ ಇದೆ, ಎಲ್ಲಾ ದೋಷಗಳು ಅದರಲ್ಲಿ ಸೇರ್ಕೊಂಡಿದೆ, ಸೂಕ್ಷ್ಮ ರೂಪದಲ್ಲಿದೆ. ಜೀವನೇ ಅತ್ಯಂತ ಅಣು. ಒಂದು ಕುದುರೆ ಬಾಲವನ್ನು ತೆಗೆದುಕೊಂಡು 100 ಸೀಳಿ ಅದರ ಒಂದು ಭಾಗವನ್ನ 1000 ಹೋಳು ಮಾಡಿದ್ರೆ ಎಷ್ಟೋ ಅಷ್ಟು ಜೀವನ ಅರ್ಹತೆ ಅಂತ ಹೇಳಿದ್ದಾರೆ. ಅಷ್ಟು ಸಣ್ಣ ಜೀವ. ಆ ಜೀವನಿಗೆ ಲಿಂಗದೇಹ ಅಂತ 16 ಕಲೆಗಳಿಂದ ಕೂಡಿದ ಪಂಚಭೂತಗಳ ಮೇಲನಾಗಿದೆ. ಅದು ಒಂದು ಶರೀರವೇ. ಲಿಂಗ ಶರೀರವೂ ಕೂಡ ಒಂದು ಶರೀರವೇ. ಈ ಸ್ಥೂಲ ಶರೀರ ಇದ್ದ ಹಾಗೆ ಒಂದು ಜೀವನ ಮೇಲೆ ಅಂಟಿದ ಒಂದು ಶರೀರ. ಅದರ ಮೇಲೊಂದು ಅನಿರುದ್ಧ ಶರೀರ ಅಂತ ಇದೆ. ಅನಿರುದ್ಧ ಶರೀರದ ಮೇಲೆ ನಮ್ಮ ಕಣ್ಣಿಗೆ ಕನ್ನಡಿ ಮುಂದೆ ನಿಂತಾಗ ಕಾಣುವ ಈ ಸ್ಥೂಲ ಶರೀರ ಇದೆ. ಒಟ್ಟು ಜೀವರಿಗೆ 4 ಶರೀರಗಳು. ಆ 4 ಶರೀರದಲ್ಲಿ 3 ಕಳ್ಕೊಳ್ಬೇಕು. ಒಂದು ಮಾತ್ರ ಪರ್ಮನೆಂಟ್. ಅದನ್ನೇ ಸ್ವರೂಪ ಶರೀರ ಅಂತ ಕರೆಯೋದು. ಅವನೇ ಚಿನ್ಮಯನಾದ ಜೀವ. ಒಂದು ಶರೀರವನ್ನ ಹೊಡಿಲಿಕ್ಕೆ ಭಗವಂತ ಮತ್ತೆ 2 ಶರೀರವನ್ನ ಕೊಡ್ತಾನೆ. ಎಲ್ಲ ಒಗಟಿನ ಹಾಗೆ ಇದೆ, ನಿಧಾನ ಹೇಳ್ತೇನೆ. ಸ್ವರೂಪ ಶರೀರ ಅಂತ ಅವನು ನ್ಯಾಚುರಲ್ ಜೀವ. ಅವನಿಗೆ ಪ್ರಕೃತಿಯ ಸಂಬಂಧದ ದೇಹವನ್ನ ಲಿಂಗದೇಹ ಅಂತ ಕರೀತಾರೆ. ಆ ಲಿಂಗದೇಹವನ್ನ ನಾಶ ಮಾಡ್ಲಿಕ್ಕೆ ಭಗವಂತ ಏನ್ ಮಾಡ್ತಾನೆ, ಅನಿರುದ್ಧ ಶರೀರ, ಸ್ಥೂಲ ಶರೀರ ಅಂತ 2 ಶರೀರವನ್ನ ಕೊಡ್ತಾನೆ. ಅನಿರುದ್ಧ ಶರೀರ ಯಾವುದು ಅಂದ್ರೆ, ಲಿಂಗ ಶರೀರದ ಮೇಲೆ ಒಂದು ಶರೀರ ಇದೆ. ಅದು ಯಾಕೆ ಅಂದ್ರೆ, ಸ್ಥೂಲ ಶರೀರವನ್ನ ಆಕ್ಟಿವ್ ಮಾಡುವ ಶರೀರ ಅದು ಅನಿರುದ್ಧ ಶರೀರ. ಅಂದ್ರೆ ಈ ಸ್ಥೂಲ ಶರೀರ ಬರಲಿಕ್ಕೆ ಒಂದು ಕರ್ಮ ಕಾರಣ. ಸ್ಥೂಲ ಶರೀರಕ್ಕೆ ಸ್ಥೂಲ ಶರೀರ ಜನ್ಯವಾದ ಕರ್ಮಗಳೇ ಕಾರಣ. ಅಂದ್ರೆ ಈ ನಮ್ಮ ಕಣ್ಣಿಗೆ ಕಾಣುವ ದೇಹದಲ್ಲಿ ಮಾಡಿದ ಒಳ್ಳೆ ಕೆಲಸ, ಕೆಟ್ಟ ಕೆಲಸಗಳು ಇನ್ನೊಂದು ಜನ್ಮಕ್ಕೆ ಕಾರಣ ಆಗುತ್ತೆ. ವಾಸ್ತವಿಕವಾಗಿ ಸೃಷ್ಟಿಯ ಆರಂಭದಲ್ಲಿ ಕಣ್ಣಿಗೆ ಕಾಣುವ ಇಂತಹ ಸ್ಥೂಲ ದೇಹವೇ ಇಲ್ಲ. ಯಾವ ಕರ್ಮದ ದೆಸೆಯಿಂದ ಇಂತಹ ಸ್ಥೂಲ ದೇಹ ಬಂತು ಅನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ಒಂದು ಅನಿರುದ್ಧ ದೇಹವನ್ನು ಕೊಡ್ತಾನೆ ದೇವರು. ಆ ಅನಿರುದ್ಧ ದೇಹದಲ್ಲಿ ಮಾಡಿದ ಕರ್ಮಗಳು ಸ್ಥೂಲ ದೇಹಕ್ಕೆ ಕಾರಣವಾಗುತ್ತೆ. ಈ ಸ್ಥೂಲ ದೇಹದಲ್ಲಿ ಕರ್ಮಗಳು ಆಕ್ಟಿವ್ ಆಗ್ಲಿಕ್ಕೆ ಕಾರಣವಾದದ್ದು ಅನಿರುದ್ಧ ದೇಹ. ಹಾಗಾಗಿ ಸ್ವರೂಪ ದೇಹದ ಮೇಲೆ ಲಿಂಗದೇಹ ಇದೆ. ಆ ಲಿಂಗದೇಹವನ್ನ ಹೊಡೆದು ಓಡಿಸ್ಬೇಕಾಗಿದೆ ದೇವರು.
ಆ ಲಿಂಗದೇಹ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅನಿರುದ್ಧ ದೇಹವನ್ನು ಕೊಟ್ಟಿದ್ದಾನೆ. ಅನಿರುದ್ಧ ದೇಹದಿಂದ ಸ್ಥೂಲ ದೇಹ ಬಂತು. ಈ ಸ್ಥೂಲ ದೇಹ ಎಲ್ಲಿ ತನಕ ಬರುತ್ತೆ ಅಂದ್ರೆ ನಮ್ಮ ಬದುಕಿನ ಒಂದು ನಿರ್ಣಯ ಆಗೋ ತನಕ, ಒಂದು ಕ್ಲೈಮ್ಯಾಕ್ಸ್ ಆಗೋ ತನಕನೂ ಸ್ಥೂಲ ದೇಹ ಬರ್ತಾನೆ ಇರುತ್ತೆ. ಸ್ಥೂಲ ದೇಹ ಅಂದ್ರೆ ಮನುಷ್ಯನ ದೇಹವೇ ಬರಬೇಕಾಗಿಲ್ಲ. ಪ್ರಾಣಿ, ಪಕ್ಷಿ, ನರಿ, ನಾಯಿ, ಮನುಷ್ಯ ಏನೂ ಆಗಿ ಹುಟ್ಟುತ್ತಾನೆ. ಅಂತೂ ಈ ಸ್ಥೂಲ ದೇಹ ಬರ್ಲಿಕ್ಕೆ ಆರಂಭ ಆದ ಮೇಲೆ ಒಳಗಡೆ ಇರುವ ಚೇತನ ಅವನು ಒಳ್ಳೆಯವನೋ ಕೆಟ್ಟವನೋ ಅನ್ನೋದು ಈ ಸ್ಥೂಲ ದೇಹ ನಿರ್ಣಯ ಮಾಡಿಬಿಡುತ್ತೆ. ನಮ್ಮ ನಡವಳಿಕೆಯಿಂದ ಅದು ನಿರ್ಣಯ ಆಗುತ್ತೆ. ಒಳ್ಳೆ ಕೆಲಸನೇ ಮಾಡ್ತಾ ಹೋದ್ರೆ ಒಳಗಡೆ ಇರೋನು ಒಳ್ಳೆ ಚೇತನ, ಕೆಟ್ಟ ಕೆಲಸವನ್ನೇ ಅನೇಕ ಜನ್ಮಗಳಲ್ಲಿ ಮಾಡಿದರೆ ಅವನು ಒಳಗಡೆ ಇರುವ ಚೇತನ ಕೆಟ್ಟ ಚೇತನ. ಹೀಗೆ ಜೀವರಲ್ಲೇ ಒಂದು ಕ್ವಾಲಿಟಿಗಳಿದೆ. ಅದರಲ್ಲಿ ಈ ಲಿಂಗದೇಹ ಅಂತ ಏನ್ ಹೇಳಿದೆ, ಜೀವನ ಮೇಲೆ ಆವರಕವಾದ ಲಿಂಗದೇಹ ಅಂತ ಏನ್ ಹೇಳಿದೆ, ಈ ಲಿಂಗದೇಹ ಬ್ರಹ್ಮನಿಂದ ಹಿಡಿದು ಚತುರ್ಮುಖ ಬ್ರಹ್ಮ, ನಾಲ್ಮುಖದ ಬ್ರಹ್ಮನಿಂದ ಆರಂಭ ಮಾಡಿ ಕೊನೇ ಚೇತನ ಒಂದು ತೃಣಜೀವ ಅಂತ ಕರೀತಾರೆ, ಹುಲ್ಲಿನಲ್ಲಿರುವ ಜೀವ. ಅಲ್ಲಿಯ ತನಕ ಪ್ರತಿಯೊಂದು ಚೇತನಕ್ಕೂ ಲಿಂಗದೇಹ ಅನ್ನೋದಿದೆ. ಆದ್ರೆ ಈ ಲಿಂಗದೇಹದ ಸಂಬಂಧ ನಾರಾಯಣನಿಗೆ ಇಲ್ಲ, ಲಕ್ಷ್ಮೀದೇವಿಗೆ ಇಲ್ಲ. ಹಾಗಾಗಿ ಲಿಂಗದೇಹದಿಂದ ಕೂಡಿರುವಂತಹ ಜೀವರಾಶಿಗಳಿಗೆ ಹುಟ್ಟು ಸಾವುಗಳಿದೆ, ಸುಖ ದುಃಖಗಳಿದೆ. ಲಿಂಗ ಶರೀರವೇ ಇಲ್ಲದೆ ಇರುವಂತಹ ಪರಮಾತ್ಮನಿಗೆ ಹುಟ್ಟು ಸಾವು ಇಲ್ಲ, ಸುಖ ದುಃಖಗಳೂ ಇಲ್ಲ. ಅನಂತ ಬ್ರಹ್ಮರು ಬದಲಾಗಿದ್ದಾರೆ, ಇನ್ನು ಬದಲಾಗಲಿಕ್ಕಿದ್ದಾರೆ. ಸೃಷ್ಟಿ ಅನ್ನೋದು ನಿತ್ಯ. ಇದು ಒಬ್ಬ ಬ್ರಹ್ಮ ಹೋಗ್ತಾನೆ, ಇನ್ನೊಬ್ಬ ಬ್ರಹ್ಮ ಬರ್ತಾನೆ, ಒಬ್ಬ ಬ್ರಹ್ಮ ಹೋಗ್ತಾನೆ, ಇನ್ನೊಬ್ಬ ಬ್ರಹ್ಮ ಬರ್ತಾನೆ. ಆ ಬ್ರಹ್ಮನ ಜೊತೆಗೆ ಒಂದಷ್ಟು ದೇವತೆಗಳು ಬರ್ತಾರೆ. ಲಿಂಗದೇಹದಿಂದ ಬಿಡುಗಡೆ ಆದ ಮೇಲೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಅದು ನಮ್ಮ ಮನೆ, ನಿಜವಾದ ಜಾಗ, ಆನಂದ ಅನುಭವಿಸುವ ಜಾಗ. ಪರಮಪದ ಅಂತ ಕರೀತಾರೆ, ಅಪವರ್ಗ ಅಂತ ಕರೀತಾರೆ, ಮೋಕ್ಷ ಅಂತ ಕರೀತಾರೆ, ವೈಕುಂಠ ಅಂತ ಕರೀತಾರೆ, ಅಯೋಧ್ಯ ಅಂತ ಕರೀತಾರೆ, ನಾರಾಯಣನ ಪುರ ಅಂತನೂ ಕರೀತಾರೆ. ಅದನ್ನ ವೈಕುಂಠ ಅಂತ ಕರೀತಾರೆ. ಮೋಕ್ಷ ಅಂದ್ರೆ ಏನು ಅಂದ್ರೆ ಅನಾದಿ ಕಾಲದಿಂದ ಯಾವ ಬಂಧನದಲ್ಲಿದ್ದ ಜೀವ, ಲಿಂಗದೇಹದ ಬಂಧನದಲ್ಲಿದ್ದ ಅದರ ಬಿಡುಗಡೆ. ಅದರ ಬಿಡುಗಡೆ ಹೇಗಾಗುತ್ತೆ ಅಂದ್ರೆ ನಿರಂತರ ಭಗವತ್ ಚಿಂತನೆಯಿಂದ ಆ ಲಿಂಗ ಶರೀರ ಸಡಿಲ ಆಗುತ್ತೆ. ಆ ಲಿಂಗ ಶರೀರ ಯಾವಾಗ ನಾಶ ಆಗುತ್ತೆ ಆವಾಗ ಜೀವನಿಗೆ ಬಾಕ್ಯವಾದ ಸುಖ ದುಃಖಗಳೇ ಇಲ್ಲ, ಒಳಗಡೆಯಿಂದ ಸುಖ ಬರಲಿಕ್ಕೆ ಆರಂಭ ಆಗುತ್ತೆ. ಈಗ ನಾವು ಅನುಭವಿಸುವ ಸುಖಗಳೆಲ್ಲ ಇದು ಆತ್ಮನ ಸುಖ ಅಲ್ಲ, ಆತ್ಮನ ಅನುಭವಕ್ಕೆ ಬರ್ತಾ ಇದೆ ಹೊರತು ಇದು ನ್ಯಾಚುರಲ್ ಆಗಿ ಆತ್ಮನ ಸುಖ ಅಲ್ಲ, ಪ್ಯೂರಿಟಿ ಇಲ್ಲ ಇದರಲ್ಲಿ. ಈ ಸುಖ ದುಃಖಗಳೆಲ್ಲ ಅಂತಃಕರಣದ ಸುಖ ದುಃಖಗಳು. ಅಂತಃಕರಣ ಅಂದ್ರೆ ನಮ್ಮ ಮನೋಜನ್ಯವಾದ ಸುಖ ದುಃಖಗಳು. ನಾವು ಯಾವುದನ್ನು ಸುಖ ಅಂತ ತಿಳ್ಕೊಳ್ತೀವಿ, ಅದು ಸುಖ ಆಗಿರಲ್ಲ. ಮಕ್ಕಳು ಸಂತೋಷದಿಂದ ಚಾಕ್ಲೇಟ್ ತಿಂತಾರೆ ಸುಖ ಅಂತ, ಅದೆಲ್ಲ ಪಾಯ್ಸನ್ ಆಗಿರುತ್ತೆ. ಅದು ಮೊದಲು ತೋರುತ್ತದೆ ಮಧುರ ವಿಷಯ ಸುಖ, ಆರಂಭದಲ್ಲಿ ಸುಖ ರೂಪದಲ್ಲಿ ತೋರುತ್ತೆ, ಅದು ದುಃಖಕ್ಕೆ ಕಾರಣ ಆಗುತ್ತೆ. ಅದು ಸುಖ ಅಂತ ಕರಿಬಾರ್ದು. ಅದನ್ನ ಪರಿಣಾಮದಲ್ಲೂ ದುಃಖ ಆಗಬಾರದು, ಮೊದಲಿಂದ ಕೊನೆಯ ತನಕ ಒಂದೇ ಕ್ರಮದ ಸುಖ ಆಗಬೇಕು, ಅದನ್ನ ನಿಜವಾದ ಸುಖ ಅಂತ ಕರೀತಾರೆ. ಅಂಥ ಸುಖ ಆತ್ಮನಲ್ಲಿದೆ, ಲಿಂಗ ದೇಹದಲ್ಲೂ ಇಲ್ಲ, ಅನಿರುದ್ಧ ದೇಹದಲ್ಲೂ ಇಲ್ಲ, ಸ್ಥೂಲ ಶರೀರದಲ್ಲೂ ಇಲ್ಲ. ಅಂತೂ ಈ 4 ಶರೀರಗಳಲ್ಲಿ 3 ಶರೀರಗಳು ಪ್ರಕೃತಿಯ ಸಂಬಂಧ ಇರುವ ಶರೀರಗಳು. ಅದನ್ನೇ ಈ ಪದ್ಯದಲ್ಲಿ ಹೇಳಿದ್ದು, ಪ್ರಕೃತಿ ಸಂಬಂಧ ಜೀವರಿಗೆ ಇದೆ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು, ಪ್ರಕೃತಿಯ ಗುಣ ಅಂದ್ರೆ ಲಿಂಗ ಶರೀರ, ಸತ್ವರಡ ಸ್ತಮೋ ಗುಣಗಳಿಂದ ಕೂಡಿದ ಲಿಂಗ ಶರೀರ, ಅದರಿಂದ ಹೊರಗೆ ಬಂದು ಅಂತ ಅರ್ಥ. ಕಟ್ಟು ಒಡೆದು ಅಂದ್ರೆ ಅನಿರುದ್ಧ ಶರೀರ, ಸ್ಥೂಲ ಶರೀರವನ್ನು ಪಡೆದು ನಾನಾ ವಿಕೃತಿಗೆ ಒಳಗಾಗಿ, ನಾನಾ ವಿಕಾರ ಅಂದ್ರೆ ಎಷ್ಟು ಜನ್ಮಗಳು ಕಳೆದಿದ್ದೇವೋ ಏನೋ ದೇವರೇ ಬಲ್ಲ, ಅನಂತ ಜನ್ಮಗಳು ಮುಗಿದು ಹೋಗಿದೆ. ನಮ್ಮ ಹಿಸ್ಟ್ರಿ ನೋಡ್ಲಿಕ್ಕೆ ಹೋದ್ರೆ ಎಷ್ಟು ಕೋಟಿ ಕೋಟಿ ಜನ್ಮಗಳನ್ನ ದಾಟಿ ಬಂದಿದ್ದೇವೆ ಗೊತ್ತಿಲ್ಲ ನಾವು. ನಾನಾ ರೀತಿಯಾದ ವಿಕಾರಗಳು, ಕತ್ತೆ, ನರಿ, ನಾಯಿ, ಪ್ರಾಣಿ, ಪಕ್ಷಿ, ಕೀಟ, ಆಮೇಲೆ ಗಿಡ ಮರ ಎಲ್ಲ ಆಗಿ ಹುಟ್ಟಿದ್ದೇವೆ ನಾವು. ಭವ ಅಂದ್ರೆ ಈ ಸಂಸಾರದಲ್ಲಿ ಸುಖ ದುಃಖಗಳನ್ನ ಅನುಭವಿಸ್ತಾನೇ ಇದೆ. ಆಯಾ ಚೇತನರಲ್ಲಿದ್ದಾಗ ನಾಯಿಗೆ ಒಂಥರ ಸುಖದ ಅಪೇಕ್ಷೆ ಇರುತ್ತೆ, ಮನುಷ್ಯನಾಗಿ ಅವನ ಮೆನುಗಳು ಬೇರೆ ಇರುತ್ತೆ. ಇಂಥ ದುಃಖಗಳು ನಾಯಿ ಜನ್ಮದಲ್ಲೂ ಇರುತ್ತೆ, ಮನುಷ್ಯ ಯೋನಿಯಲ್ಲೂ ಇರುತ್ತೆ. ಹೀಗೆ ಚಿತ್ರ ವಿಚಿತ್ರವಾದ ಸುಖ ದುಃಖಗಳನ್ನ ಅನುಭವಿಸ್ತಾ ಇರ್ತೇವೆ. ಈ ಸುಖ ದುಃಖಗಳ ಅನುಭವಕ್ಕೆ ಯಾರು ಮೀರಿದವರಲ್ಲ, ಎಲ್ಲರೂ ಈ ಪ್ರಕೃತಿ ಬಂಧನಕ್ಕೆ. ಪ್ರಕೃತಿ ಅಂದ್ರೆ ಮಾಯಾರೂಪಳಾದ ಲಕ್ಷ್ಮೀದೇವಿ,
ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿ ಅವಳೇ. ಸತ್ವಗುಣಕ್ಕೆ ಶ್ರೀದೇವಿ, ರಜೋಗುಣಕ್ಕೆ ಭೂದೇವಿ, ತಮೋಗುಣಕ್ಕೆ ದುರ್ಗಾದೇವಿ. ಈ 3 ರೂಪಗಳಿಂದ ಲಕ್ಷ್ಮೀದೇವಿ ನಿರಂತರ ಜೀವರಾಶಿಗಳನ್ನ ಅವರವರ ಅರ್ಹತೆಗೆ ತಕ್ಕಂತೆ ಬಂಧನ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ವಿಮರ್ಶೆ ಮಾಡಿ ನೋಡಿದ್ರೆ ಲಕ್ಷ್ಮೀದೇವಿಗೆ ಆಗುವ ಏಕೈಕ ವ್ಯಕ್ತಿಯು ಕೂಡ ಭೂಲೋಕದಲ್ಲಿಲ್ಲ, 14 ಲೋಕಗಳಲ್ಲಿಲ್ಲ. ನಾರಾಯಣನನ್ನ ಬಿಟ್ಟು ಎಲ್ಲರಿಗೂ ಪ್ರಕೃತಿ ಬಂಧನ ಇದೆ. ಪ್ರಕೃತಿಯ ಬಂಧನ ಇಲ್ದೇನೆ ಇದ್ದವನು ನಾರಾಯಣ, ಲಕ್ಷ್ಮೀದೇವಿ ಮಾತ್ರ. ಉಳಿದವರಿಗೆಲ್ಲ ಪ್ರಕೃತಿ ಬಂಧನ ಇದೆ. ಪ್ರಧಾನವಾಗಿ ಇಲ್ಲಿ ಪ್ರಕೃತಿ ಶಬ್ದಕ್ಕೆ ಲಿಂಗ ದೇಹವನ್ನೇ ಇಟ್ಕೊಳ್ಬೇಕು. ಈಗ ನಾವು ಪಂಚಭೂತಗಳ ದೇಹದಿಂದ ಹುಟ್ಟಿರ್ತೀವಿ. ದೇಹ ಸತ್ತೋದ್ರೂ ಆತ್ಮನಿಗೆ ಅಂಟಿಕೊಂಡಿರುವಂತಹ ಲಿಂಗ ದೇಹ ಅದು ಅಂಟ್ಕೊಂಡ್ಬಿಟ್ಟಿದೆ. ಅದು ಆತ್ಮನಿಗೆ ಅದು ಹೋಗೋದೇ ಇಲ್ಲ. ಅದು ಹೋಗದೇನೆ ಇರುವ ತನಕನೂ ಕೂಡ ನಮಗೆ ಸಂಸಾರ ತಪ್ಪುವುದಿಲ್ಲ. ಆದ್ರಿಂದ ನಾವು ಎಷ್ಟು ಸಲ ಸಾಯ್ಲಿ ಅಥವಾ ಬಲಾತ್ಕಾರವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳಿ, ಅದಿನ್ನೂ ಪ್ರಾರಬ್ಧವೇ ಆಗುತ್ತೆ ಹೊರತು ಅದು ಪರಿಹಾರ ಆಗಲ್ಲ. ಅದು ಕ್ಯಾನ್ಸರ್ ಇದ್ದ ಹಾಗೆ ಲಿಂಗದೇಹ. ಆ ಲಿಂಗದೇಹದ ನಾಶಕ್ಕೋಸ್ಕರ ಇದನ್ನ ಸಾಧನೆ ಅಂತ ಕರೀತಾರೆ. ಬರೀ ಹೆಂಡತಿ ಮಕ್ಕಳು, ಜೀವನದ ಭೌತಿಕ ಸುಖಗಳು, ದೇಹಕ್ಕೆ ಕೊಡುವ ಸುಖಗಳ ಬಗ್ಗೆ ಆಲೋಚನೆ ಮಾಡಬೇಡಿ. ಆತ್ಮನಿಗೆ ಬೇಕಾದ ಸುಖದ ಬಗ್ಗೆ ಆಲೋಚನೆ ಮಾಡಿ. ಆತ್ಮನಿಗೆ ಸುಖವನ್ನು ಕೊಡುವಂತಹ ಶಕ್ತಿ ಇರುವುದು ವೇದಾಂತಗಳಿಗೆ, ಪರಮಾತ್ಮನಿಗೆ ಮಾತ್ರ. ಆದ್ರಿಂದಲೇ ಭೌತಿಕವಾಗಿ ಸಾವಿರಾರು ಸಂಪತ್ತನ್ನ ಸಂಪಾದನೆ ಮಾಡಿದ ಪುರಂದರದಾಸರು ಹೇಳ್ತಾರೆ, ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು. ನಮ್ಮ ಭಾಗ್ಯ ನಾರಾಯಣ, ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ. ಲಕ್ಷ್ಮಿ ಅಂದ್ರೆ ಪ್ರಕೃತಿಗೆ ಅಭಿಮಾನಿ. ನೀವು ಪ್ರಕೃತಿಯಲ್ಲೇ ವಿಹಾರ ಮಾಡಬೇಕು ಅಂತ ಮೋಜು ಗೋಜು ಬಾಹ್ಯ ಸುಖಗಳು, ಸೃಷ್ಟಿಯಲ್ಲಿ ಅರಳಿದ ಸುಖ ದುಃಖಗಳನ್ನೇ ಅನುಭವಿಸಲಿಕ್ಕೆ ಹವಣಿಸ್ತಾ ಇದ್ದೀರಿ. ಈ ಸೃಷ್ಟಿಕರ್ತನಾದ ನಾರಾಯಣ ಇದಾನಲ್ಲ, ಅವನಿಂದ ಸುಖವನ್ನು ಅನುಭವಿಸುವಂತಹ ಭಾಗ್ಯವನ್ನ ಪಡಿರಿ. ಆದ್ರಿಂದ ಒಂದು ಜಗತ್ತಿನಲ್ಲಿ ಹುಟ್ಟುವಂತಹ ಜನ್ಯವಾದ ಸುಖ, ಹುಟ್ಟುವ ಸುಖ, ಹುಟ್ಟದೇ ಇರುವ ರತ್ನ ಪ್ರಭೆಯಂತ ಬೆಳಕಿನ ಸುಖ. ಒಂದು ರತ್ನದಲ್ಲಿ ಪ್ರಭೆ ಇದೆ, ಅದು ಎಣ್ಣೆ ಬತ್ತಿ ಯಾವುದು ಹಾಕಿ ಬರುವ ಬೆಳಕಲ್ಲ, ಸಹಜವಾಗಿ ಬೆಳಕಿದೆ ರತ್ನದಲ್ಲಿ. ಅದಕ್ಕೆ ಆವರಣ ಇದೆ. ಆವರಣ ಸರಿಸುವ ಉಪಾಯವನ್ನ ಮಾಡಿ ಸಹಜವಾಗಿ ಆತ್ಮನಲ್ಲೇ ಇರುವ ಸುಖವನ್ನ ಅನುಭವಿಸಿ. ಪ್ರಕೃತಿಯಿಂದ ಸುಖವನ್ನು ಅನುಭವಿಸಬೇಡಿ. ಆತ್ಮನಲ್ಲೇ ಇರುವ ಸುಖವನ್ನು ಅನುಭವಿಸಲಿಕ್ಕೆ ಪ್ರತಿಯೊಂದು ಜೀವರಾಶಿಗಳು ನಾರಾಯಣನಲ್ಲಿಯೇ ಶರಣಾಗತರಾಗಬೇಕು ಅನ್ನುವುದು ವೇದಾಂತ. ಹಾಗಾಗಿ ಸಾಧನ ಅಂದ್ರೆ ಏನು? ನಾವು ಮಾಡುವ ನಿಜವಾದ ಆಧ್ಯಾತ್ಮಿಕ ಚಿಂತನೆ ಅಂದ್ರೆ ಏನು? ಲಿಂಗಂ ವ್ಯಪೋಹೇತ್ ಕುಶಲೋ ಅಹಮಾಖ್ಯಂ. ಭಾಗವತ ಹೇಳುತ್ತೆ, ಲಿಂಗ ದೇಹದ ಬಿಡುಗಡೆಗೆ ಮಾಡುವ ಪ್ರಯತ್ನಗಳೆಲ್ಲ ಅದನ್ನ ಸಾಧನೆ ಅಂತ ಕರೀತಾರೆ. ಅಂದ್ರೆ ಆತ್ಯಂತಿಕ ಲಯ ಅಂತ ಕರೀತಾರೆ. ಲಿಂಗ ದೇಹ ನಾಶ ಆಗಬೇಕು. ಆತ್ಮನಿಗೆ ಅಂಟಿದ ಕ್ಯಾನ್ಸರ್ ಅದು. ಅದು ನೀವು ಸುಟ್ರೆ ಸುಡಲ್ಲ, ಅದು ಗಾಳಿಗೆ ಒಣಗಲ್ಲ, ಯಾವುದೇ ರೀತಿ ಅದನ್ನ ಗಾಳಿ ಒಣಗಿಸಲ್ಲ, ಬೆಂಕಿ ಸುಡಲ್ಲ, ಸೂರ್ಯನ ಬೆಳಕು ಸುಡಲ್ಲ. ಅಂತಹ ಪ್ರಬಲವಾದ ಪ್ರಕೃತಿ. ಅದಕ್ಕೇನ್ ಮಾಡಬೇಕು ಅಂದ್ರೆ, ಸಂಸಾರ ಅಸಾರವಾಗಿದೆ, ಸಾರಾತ್ ಸಾರತರನಾದವನು ನಾರಾಯಣ, ಅವನಲ್ಲಿ ಶರಣಾಗತನಾದ್ರೆ ಯಮೈ ವೈಶರುಣತೆ ತೇನ ಲಭ್ಯ. ಅವನು ನಮ್ಮ ವಿಷಯದಲ್ಲಿ ಪ್ರಸನ್ನನಾದ್ರೆ ಆ ಲಿಂಗ ದೇಹದ ಬಿಡುಗಡೆ ಆಗುತ್ತೆ. ಈ ಕ್ಯಾನ್ಸರ್ಗೆ ಆಪರೇಷನ್ ಮಾಡುವ ಶಕ್ತಿ ಇರುವುದು ಸರ್ವೋತ್ತಮನಾದ ನಾರಾಯಣನಿಗೆ ಮಾತ್ರ. ಉಳಿದವರಿಗೆ ಯಾಕೆ ಆಗಲ್ಲ ಅಂದ್ರೆ, ಪ್ರತಿಯೊಬ್ಬರು ಈ ಕ್ಯಾನ್ಸರ್ ರೋಗ ಗ್ರಸ್ತರೇ ಆಗಿದ್ದಾರೆ. ಎಲ್ಲಿಂದ? ಬ್ರಹ್ಮದೇವರಿಂದ ಆರಂಭ ಮಾಡಿ. ಬ್ರಹ್ಮದೇವರ ಕ್ವಾಲಿಟಿ ಬೇರೆ ಇದೆ, ನಮಗೂ ಬ್ರಹ್ಮದೇವರಿಗೂ ಟ್ಯಾಲಿ ಆಗಲ್ಲ. ಆದ್ರೂ ಇಲ್ಲಿ ಬೊಮ್ಮಾದಿ ಜೀವರು ಅಂತ ಸೇರಿಸಿದ್ದಾರೆ. ಬ್ರಹ್ಮದೇವರಿಗೂ ಲಿಂಗ ಶರೀರ ಇದೆ. ನಮ್ಮ ಲಿಂಗ ಶರೀರ ನಮ್ಮನ್ನ ತುಂಬಾ ಬಾಧಿಸುತ್ತೆ. ಆದ್ರೆ ಬ್ರಹ್ಮದೇವರ ಲಿಂಗ ಶರೀರ ನಮ್ ತರ ಅವರಿಗೆ ಕಾಟ ಕೊಡಲ್ಲ. ಇಷ್ಟೇ ವ್ಯತ್ಯಾಸ. ಅಂದ್ರೆ ಕೆಲವರಿಗೆ ಕೆಲವೊಂದು ದುಃಖಗಳು ತುಂಬಾ ಮನಸ್ಸಿಗೆ ಹಚ್ಕೊಳ್ತಾರೆ, ಕೆಲವರು ಮನಸ್ಸಿಗೆ ಹಚ್ಕೊಳ್ಳಲ್ಲ. ಆ ತರ ಬ್ರಹ್ಮದೇವರಿಗೆ ಲಿಂಗ ದೇಹದ ವ್ಯಾಪಾರ ಇಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಶಬ್ದವನ್ನು ಹೇಳ್ತಾರೆ, ದಗ್ಧ ಪಟಾಯಮಾನ ಅಂತ. ಬ್ರಹ್ಮದೇವರಿಗೆ ಲಿಂಗ ಶರೀರ ಹೇಗಿದೆ ಅಂದ್ರೆ ದಗ್ಧ ಪಟಾಯಮಾನ. ದಗ್ಧ ಪಟಾಯಮಾನ ಅಂದ್ರೆ ಸುಟ್ಟ ಬಟ್ಟೆಯಂತೆ ಅಂತ ಅರ್ಥ, ಸರಳವಾಗಿ ಹೇಳೋದಾದ್ರೆ. ಒಂದು ಬಟ್ಟೆನ ನೆಲದಲ್ಲಿ ಹಾಕಿ ಸುಮ್ಮನೆ ಅದನ್ನ ಅಳ್ಳಾಡಿಸದೆ ಗಾಳಿ ಇಲ್ಲದೆ ಇರುವ ಜಾಗದಲ್ಲಿ ಅದನ್ನ ಸುಟ್ರೆ
ಬಟ್ಟೆ ಹಾಗೇ ಕಾಣುತ್ತೆ, ಅದು ಬಟ್ಟೆ ಅಲ್ಲ. ಅದು ಅದರಲ್ಲಿ ಒರೆಸ್ಕೊಳ್ಳಿಕ್ಕಾಗಲ್ಲ, ಕೆಲಸ ಮಾಡ್ಲಿಕ್ಕಾಗಲ್ಲ, ಬಟ್ಟೆ ತರ ಕಾಣುತ್ತೆ ಅಷ್ಟೆ. ಹಾಗೆ ಲಿಂಗ ಶರೀರ ಬ್ರಹ್ಮದೇವರಿಗೆ ಏನಿದೆ ಅದು ಸುಟ್ಟ ಬಟ್ಟೆ ಅಂತ ಇದೆ, ಕೆಲಸ ಮಾಡಲ್ಲ. ನಮಗೆ ಲಿಂಗ ದೇಹ ಏನ್ ಮಾಡುತ್ತೆ ಅಂದ್ರೆ ಸುಖ ದುಃಖಗಳನ್ನ, ಅಭಿಮಾನವನ್ನ, ಕಾಮ ಕರ್ಮ ಅವಿದ್ಯ ಎಲ್ಲ ಹುಟ್ಟಿಸುತ್ತೆ. ಆದರೆ ಬ್ರಹ್ಮದೇವರ ಲಿಂಗ ಶರೀರ ಯಾವುದೇ ಕಾರಣಕ್ಕೂ ಅವರಿಗೆ ವಿಕಾರಗಳನ್ನು ಉಂಟು ಮಾಡಲ್ಲ. ಆದ್ರೆ ಏನೇ ಹೇಳಿ, ಬ್ರಹ್ಮದೇವರಿಗೂ ಲಿಂಗ ಶರೀರ ಇದೆ ಎನ್ನುವುದಂತೂ ಸತ್ಯ. ಅದರಿಂದ ಹೊರಗೆ ಬರಲಿಲ್ಲ. ಬ್ರಹ್ಮದೇವರು ಲಿಂಗ ಶರೀರವನ್ನು ಬಿಡುಗಡೆ ಮಾಡಿಕೊಂಡ ಮೇಲೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಶಾಶ್ವತವಾದ ಆಳ್ವಿಕೆ ಬ್ರಹ್ಮದೇವರಲ್ಲಿಲ್ಲ, ಬೇರೆ ಬ್ರಹ್ಮ ಬರ್ತಾನೆ. ಹೀಗೆ ಅನಂತ ಬ್ರಹ್ಮರು ಬಂದು ಹೋಗ್ತಾರೆ, ಅನಂತ ರುದ್ರರು ಬಂದು ಹೋಗ್ತಾರೆ, ಅನಂತ ಇಂದ್ರಚಂದ್ರರು ಬಂದು ಹೋಗ್ತಾರೆ. ಆದ್ರೆ ಅನಂತ ಪದ್ಮನಾಭ ನಾರಾಯಣ ಇದಾನಲ್ಲ, ಅವನು ಯಾವಾಗಲೂ ಇರ್ತಾನೆ. ಅವನು ಬರುವುದೂ ಇಲ್ಲ, ಹೋಗುವುದೂ ಇಲ್ಲ. ಅವನು ಶಾಶ್ವತ ವ್ಯಾಪಕ ಎಲ್ಲಾ ಕಡೆ. ಅನಂತ ಬ್ರಹ್ಮರುದ್ರ ನಿಯಾಮಕ ಅಂತ ಅವನನ್ನೇ ಸ್ತೋತ್ರ ಮಾಡುವುದು. ಹೀಗೆ ವಿಚಾರ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ, ಭಗವಂತನ ಶಕ್ತಿಯ ಮುಂದೆ ಬ್ರಹ್ಮದೇವರು ಒಂದು ಸಣ್ಣ ಕೀಟದ ಶಕ್ತಿಯಷ್ಟು ಆಗಿ ಹೋಗುತ್ತೆ. ಯಾಕೆಂದ್ರೆ ಅನಂತ ಕಾಲದ ಅನಂತ ಬ್ರಹ್ಮದೇವರು, ಅವರಿಗೆಲ್ಲ ನಿಯಾಮಕನಾದ ಒಬ್ಬ ನಾರಾಯಣ ಅಂದಾಗ ಒಂದು ಗುಬ್ಬಚ್ಚಿಯಾಗಿ ಹೋಗ್ತಾರೆ ಇವತ್ತಿನ ಬ್ರಹ್ಮದೇವರು. ಆದ್ರಿಂದ ಎಲ್ಲಿ ನಾರಾಯಣ, ಎಲ್ಲಿ ಬ್ರಹ್ಮ? ಆ ಬ್ರಹ್ಮನ ಜೊತೆಗೆ ಈ ಲಕ್ಷ್ಮಿಗೆ ಸಾಮ್ಯವೇ ಇಲ್ಲ. ಆ ನಾರಾಯಣನಿಗೆ ಅರ್ಹಳಾದ ಕನ್ಯೆ, ಪ್ರಕೃತಿಯ ಬಂಧನ ಇಲ್ಲದೆ ಇರುವಂತಹ ಲಕ್ಷ್ಮೀದೇವಿ. ಅಂಥ ಎತ್ತರದ ನಾರಾಯಣನಿಗೆ ಪತ್ನಿಯಾಗುವ ಅರ್ಹತೆ ಇರುವಂತಹ ಲಕ್ಷ್ಮೀದೇವಿ ಈ ಪ್ರಕೃತಿಯ ಗುಣಗಳಿಂದ ಒದ್ದಾಡುವಂತಹ ಬೊಮ್ಮಾದಿ ಜೀವರನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಾ? ಆಲೋಚನೆ ಮಾಡಿ ಅಂತ ತುಂಬಾ ಸುಲಭವಾಗಿ ಹೇಳಿಕೊಂಡು ಬಂದ ಚಿಂತನೆಯನ್ನ 25ನೆಯ ಪದ್ಯದಲ್ಲಿ ಸ್ವಲ್ಪ ಕಠಿಣವಾಗಿ ಹೇಳ್ತಾರೆ. ಕಠಿಣ ಅಂದ್ರೆ ವಿಚಾರಗಳನ್ನ ವಿಸ್ತಾರವಾಗಿ ಹೇಳಿದ್ದಾರೆ. ಯಾಕೆಂದ್ರೆ ಮಕ್ಕಳಿಗೆ ಅದೇ LKG ಪಾಠ ಮಾಡೋದಲ್ಲ, ಮುಂದೆ ಒಂದು ಸ್ವಲ್ಪ ಟಫ್ ಆದ ಸೈನ್ಸ್ ಪಾಠ, ಗಣಿತ ಪಾಠ ಎಲ್ಲ ಮಾಡ್ಬೇಕಾಗುತ್ತೆ. ಆ ತರ ಸಾಧನೆಗೆ ಸಂಬಂಧಪಟ್ಟಂತೆ ಇದನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಸಾಧನೆ ಅಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡೋದು ಮಾತ್ರ ಅಲ್ಲ, ಅದಕ್ಕೆ ಬೇಕಾದ ವೈರಾಗ್ಯವೂ ಬೇಕು. ವೈರಾಗ್ಯ ಅಂದ್ರೆ ಏನು? ಈ ಜೀವನದಲ್ಲಿ ಸಿಗುವ ಸುಖ ದುಃಖಗಳೆಲ್ಲ ತಾತ್ಕಾಲಿಕ. ಸಾರ್ವಕಾಲಿಕವಾದ ಸುಖದ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ವಿಷಯ ಪದಾರ್ಥಗಳಲ್ಲಿ ಅಲಂಬುದ್ಧಿಯೇ ವೈರಾಗ್ಯ. ವೈರಾಗ್ಯ ಅಂದ್ರೆ ಕಾಡಿಗೆ ಹೋಗುವುದು ವೈರಾಗ್ಯ ಅಲ್ಲ, ಅದು ಜಿಗುಪ್ಸೆ. ಅದು ವೈರಾಗ್ಯ ಅಂದ್ರೆ ತೃಪ್ತಿ, ಸಾಕು. ಅದರಲ್ಲಿ ಅತಿಯಾದ ದಾಹ ಇರಬಾರದು. ಹಣ ಸಂಪಾದನೆಯ ದಾಹ, ಸುಖ ಸಂಪಾದನೆಯ ದಾಹ, ಆಯಾ ಕಾಲಕ್ಕೇನು ಬೇಕೋ ಅದನ್ನು ಚಂದ ಮಾಡಿ ಸ್ವೀಕಾರ ಮಾಡೋದಷ್ಟೇ. ಅದೇ ನಮ್ಮ ಬದುಕಿನ ಸುಖ ಅಂತ ಅದನ್ನ ಹುಡುಕಿಕೊಂಡು ಹೊರಡಬಾರದು. ಬಾಕ್ಯವಾದ ಸುಖ ದುಃಖಗಳ ಬೆನ್ನು ಹತ್ತಬಾರದು. ಅದನ್ನ ಒಂದು ದೃಷ್ಟಾಂತ ಕೊಡ್ತಾರೆ. ಒಂದು ಕಪ್ಪೆ ಮರಳುಗಾಡಿನಲ್ಲಿ ಪ್ರಯಾಣ ಮಾಡಿಕೊಂಡು ಹೋಗ್ತಾ ಇತ್ತು. ನೆರಳು ಬೇಕು ಅನ್ನುವ ಆಸೆ. ಮರಳು ಪ್ರದೇಶದಲ್ಲಿ ಎಲ್ಲಿ ನೆರಳಿದೆ? ಒಂದು ಹಾವು ಅದೇ ಬಿಸಿಲಿನ ಮರಳಿನಲ್ಲಿ ನಡೆದುಕೊಂಡು ಹೋಗ್ತಾ, ಅದಕ್ಕೂ ತಾಪ ಆಗಿದೆ, ತುಂಬಾ ಹಸಿವಾಗಿದೆ, ಹೆಡೆ ಎತ್ತಿದೆ. ದೂರದಿಂದ ಹೋಗ್ತಾ ಇರುವ ಕಪ್ಪೆಗೆ ಆ ಹಾವಿನ ಹೆಡೆಯ ನೆರಳು ಮಾತ್ರ ಕಾಣಿಸ್ತು. ಮೇಲ್ಗಡೆ ಹಾವಿದೆ, ಅದರ ಹೆಡೆ ಇದು, ಅಷ್ಟೆಲ್ಲ ವಿಮರ್ಶೆ ಮಾಡ್ಲಿಕ್ಕೆ ಬುದ್ಧಿ ಇಲ್ಲ ಅದು ಕಪ್ಪೆಗೆ. ಸಿಟ್ಟು ಮಾಡಿಕೊಂಡು ಕೂತಿರುವ, ತಾಪದಿಂದ ಕೂತಿರುವಂತಹ ಹೆಡೆಯ ಬುಡದಲ್ಲಿ ಈ ಕಪ್ಪೆ ಹೋಗಿ ಆಶ್ರಯ ಪಡೆಯುತ್ತೆ. ಆಹಾ, ಎಷ್ಟು ತಂಪಾಗಿದೆ ನೆರಳು ಅಂತ. ಹಾಗೆ ಯಾವಾಗ ಹುಟ್ಟಿದ್ದೇವೋ ಹಾಗೆ ನಮ್ಮ ಅವತ್ತಿನ ದಿನವೇ ನಮ್ಮ ದೇಹದಲ್ಲಿ ಮೃತ್ಯು ಬಂದು ಸೇರಿಕೊಂಡಿರುತ್ತೆ. ಪ್ರಾಣ ಯಾವಾಗ ತೆಗೆಯುತ್ತೋ ಗೊತ್ತಿಲ್ಲ. ಆ ಮೃತ್ಯು ಹೇಗೆ ಅಂದ್ರೆ ಹಾವಿನ ಹೆಡೆ ಇದ್ದ ಹಾಗೆ. ಅಂತಹ ಮೃತ್ಯು ಜೊತೆಗೆ ಸೇರ್ಕೊಂಡಾலே ನಾವು ಎಂಜಾಯ್ ಮಾಡ್ತಾ ಇರ್ತೀವಿ. ಹಾವಿನ ಹೆಡೆಯ ಬುಡದಲ್ಲಿ ನೆರಳು ಚೆನ್ನಾಗಿದೆ ಅಂತ ಎಂಜಾಯ್ ಮಾಡಿದ ಕಪ್ಪೆಯಂತೆ ನಮ್ಮ ಬದುಕಾಗಿದೆ. ಜಗತ್ತಿನ ಸುಖಗಳನ್ನ ದೇವರು ಕೊಟ್ಟಿದ್ದು ಅವನ ಪ್ರಸಾದ ಅಂತ ಆಯಾ ಕಾಲದಲ್ಲಿ ಅವನಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಿ ಹೊರತು ಇದು ನಂದು ಅಂತ ಹೇಳಲಿಕ್ಕೆ ಹೋಗಬೇಡಿ. ಇದು ಹಾವಿನ ಹೆಡೆಯ ಬುಡದ ನೆರಳಿನ ಸುಖ. ಇದು ಶಾಶ್ವತ ಅಲ್ಲ, ಇದು ತುಂಬಾ ಡೇಂಜರ್. ಇದು ಇಂಥ ಸುಖಗಳಿಗೆ ನಮ್ಮ ಬದುಕು ದಾರಿ ಮಾಡಿಕೊಡಬಾರದು. ಒಳಗಡೆ ಸುಖ ಹುಡುಕಬೇಕು ಹೊರತು ಹೊರಗಡೆಯಿಂದ ಸುಖವನ್ನು ಹುಡುಕಬಾರದು. ಸುಖ ಎಲ್ಲಿದೆ ಅಂದ್ರೆ ಒಳಗಡೆಯೇ ಇದೆ, ಆತ್ಮನ ಒಳಗಡೆ.
ಆಲೋಚನೆ ಮಾಡ್ಲಿಕ್ಕೆ ಆಗದೇ ಇರುವಷ್ಟು ಶಾಶ್ವತವಾದ ದುಃಖದ ಸಂಬಂಧ ಇಲ್ಲದೇ ಇರುವಂತಹ ಸುಖ ಇದೆ. ಆ ಸುಖದ ಕಡೆ ಸಾಗಬೇಕು ಅಂದ್ರೆ ಪ್ರಕೃತಿಯ ಬಂಧನವನ್ನ ಬಿಡುಗಡೆ ಮಾಡಿಕೊಳ್ಬೇಕು. ಅಂದ್ರೆ ಲಿಂಗದೇಹದ ಬಂಧನದ ಬಿಡುಗಡೆ ಆಗಬೇಕು. ಅದು ಬಿಡುಗಡೆ ಆಗಬೇಕು ಅಂದ್ರೆ ತುಂಬಾ ವೈರಾಗ್ಯ ಬೇಕು. ಸಾಕು ಇದೆಲ್ಲ ಅನ್ನುವ ಎಚ್ಚರ ಬೇಕು. ದೇವರೇ ಬೇಕು ಅನ್ನುವ ಉಪಾಯ ಬೇಕು. ಎಲ್ಲರಿಗಿಂತ ಹೆಚ್ಚು ಅವನಿಗೆ ಇಷ್ಟ ಆಗಬೇಕು. ಅವಾಗ ಯಮೇ ವೈಶರುಣತೆ ತೇನ ಲಭ್ಯ ಅಂತ ಹಿಂದೆ ಹೇಳಿದಂತೆ ಪ್ರಸನ್ನನಾದ ಭಗವಂತ ಈ ಲಿಂಗದೇಹವನ್ನ ಬಿಡುಗಡೆ ಮಾಡ್ತಾನೆ. ಅವನು ಬಿಡುಗಡೆ ಮಾಡಿದ ಮೇಲೆ ನಮಗೆ ಶಾಶ್ವತವಾದ ಸುಖ ಸಿಗುತ್ತೆ. ಇದು ನಿಜವಾದ ಸುಖದ ಉಪಾಯ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಆಲೋಚನೆ ಮಾಡಿದ್ಲಂತೆ ಲಕ್ಷ್ಮೀದೇವಿ. ಯಾರನ್ನ ಕಟ್ಟಿಕೊಂಡ್ರು ಪ್ರತಿಯೊಬ್ಬರಿಗೂ ಪ್ರಕೃತಿಯ ಬಂಧನ ಇದೆ. ಸುಖ ದುಃಖಗಳನ್ನ ಬಾಹ್ಯವಾಗಿ ಅನುಭವಿಸ್ತಾ ನೋವು ನಲಿವುಗಳಲ್ಲಿ ಒದ್ದಾಡ್ತಾ ಇದ್ದಾರೆ. ಅದರಿಂದ ಮುಕ್ತರಾದ ಒಬ್ಬರೇ ಒಬ್ಬ ಚೇತನ ಇಲ್ಲ. ಆದ್ರೆ ನನಗೆ ಎಂದಿಗೂ ಈ ಬಾಹ್ಯವಾದ ಸುಖ ದುಃಖಗಳೇ ಇಲ್ಲ. ಹಾಗಾಗಿ ಮ್ಯಾಚಿಂಗ್ ಸರಿ ಇಲ್ಲ. ಬ್ರಹ್ಮಾದಿ ಯಾವ ದೇವತೆಗಳ ಜೊತೆಗೆ ನನ್ನನ್ನು ಸೇರಿಸಿಕೊಂಡು ನೋಡಿದ್ರು ಯಾರಿಗೂ ಮ್ಯಾಚ್ ಆಗಲ್ಲ. ಯಾಕೆಂದ್ರೆ ಅವರಿಗೆಲ್ಲ ಲಿಂಗದೇಹ ಇದೆ, ಪ್ರಕೃತಿಯ ಸಂಬಂಧಗಳಿದೆ, ಸತ್ವರಡ ಸ್ತಮೋ ಗುಣಗಳ ಸಂಬಂಧ ಇದೆ. ನನಗದರ ಸಂಬಂಧವೇ ಇಲ್ಲ. ಆದ್ರಿಂದ ನಾನು ಇವರಿ ಯಾರಿಗೂ ಅರ್ಹಳಾದವಳಲ್ಲ. ಈ ಪ್ರಕೃತಿ ಸಂಬಂಧ ಅನಾದಿ ಕಾಲದಿಂದ ಇಲ್ಲದೇ ಇರುವುದು ನಾರಾಯಣನಿಗೆ ಮಾತ್ರ. ನಾರಾಯಣನ ಬಿಟ್ರೆ ಲಕ್ಷ್ಮೀದೇವಿಗೆ. ಇವತ್ತಲ್ಲ ನಾಳೆ ದೇವತೆಗಳಿಗೂ ಮನುಷ್ಯರಿಗೂ ಪ್ರತಿಯೊಬ್ಬರಿಗೂ ಪ್ರಕೃತಿಯ ಸಂಬಂಧ ನಾಶ ಆಗುತ್ತೆ, ಲಿಂಗದೇಹ ನಾಶ ಆಗುತ್ತೆ. ಆದ್ರೆ ಶಾಶ್ವತವಾಗಿ ಇರಲಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇಷ್ಟು ಕಾಲ ಇತ್ತು, ಮುಂದೆ ಇರಲಿಲ್ಲ ಅಂತ ಹೇಳ್ಬೋದು. ಹಿಂದೂ ಇರಲಿಲ್ಲ, ಮುಂದೂ ಇರೋದಿಲ್ಲ, ಈಗಲೂ ಇಲ್ಲ ಅಂತ ಕರೆಸಿಕೊಳ್ಳಿಕ್ಕೆ ಅರ್ಹನಾದವನು ನಾರಾಯಣ ಮಾತ್ರ ಅಂತ ಇಷ್ಟು ವಿಮರ್ಶೆಯನ್ನ ಲಕ್ಷ್ಮೀದೇವಿ ಈ ಪದ್ಯದಲ್ಲಿ ಮಾಡ್ತಾಳೆ. ಇನ್ನೊಮ್ಮೆ ಪದ್ಯವನ್ನ ನೋಡಿ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು. ಪ್ರಕೃತಿಯ ಗುಣ ಅಂದ್ರೆ ಹೇಳಿದ್ನಲ್ಲ, ಸತ್ವರಡ ಸ್ತಮೋ ಗುಣಗಳೆಂಬ ಪ್ರಕೃತಿಯ ಹಗ್ಗದಿಂದ, ಅನಾದಿ ಕಾಲದ ಪ್ರಕೃತಿ ಅಂದ್ರೆ ಲಿಂಗದೇಹ, ಅದರಿಂದ ಹೊರಗೆ ಬಂದು ಅಂದ್ರೆ ಸ್ಥೂಲ ದೇಹ ನಿರುದ್ಧ ಶರೀರವನ್ನ ಪಡೆದು ಕಟ್ಟು ಒಡೆದು ನಾನಾ ವಿಕೃತಿಗೆ ಒಳಗಾಗಿ. ನಾನಾ ವಿಕಾರಗಳು ಅಂದ್ರೆ ಒಂದೊಂದು ಜೀವನದಲ್ಲೂ ನೂರಾರು ವಿಕಾರಗಳಿದೆ, ಅಂತ ಅನಂತ ಜನ್ಮಗಳಿವೆ. ಆ ಸತ್ವರಡ ಸ್ತಮೋ ಗುಣಗಳ ಸಂಬಂಧದಿಂದ ವಿಕಾರಕ್ಕೆ ತುತ್ತಾಗಿ ಎಷ್ಟು ಕಡೆ ಜನನ ಮರಣವೆಂಬ ತಗ್ಗು ಮಿಟ್ಟೆಗಳಲ್ಲಿ ಸಂಚಾರ ಮಾಡ್ತಾನೆ ಇರ್ತಾನೆ ಜೀವ. ಭವದಲ್ಲಿ ಅಂದ್ರೆ ಸಂಸಾರದಲ್ಲಿ ಸುಖ ದುಃಖವೆಂಬ ಬೊಮ್ಮಾದಿ ಜೀವರು ಸುಖಗಳನ್ನು ಅನುಭವಿಸ್ತಾರೆ, ದುಃಖಗಳನ್ನು ಅನುಭವಿಸ್ತಾರೆ. ಇಂತಹ ಸುಖ ದುಃಖಗಳನ್ನು ಅನುಭವಿಸುವಂತಹ ಬ್ರಹ್ಮಾದಿ ಸಮಸ್ತ ಜೀವರು, ಚತುರ್ಮುಖ ಬ್ರಹ್ಮನಿಂದ ಆರಂಭ ಮಾಡಿ ಯಾರ್ಯಾರು ಜೀವರು ಅಂತಿದ್ದಾರೆ ಎಲ್ಲರಿಗೂ ಇಂತಹ ಸುಖ ದುಃಖಗಳಿದೆ. ಆದ್ರೆ ನಾನು ದುಃಖಕ್ಕೆ ದೂರಳೆನಿಪ ಎನಗೆ. ನಾನು ಈ ದುಃಖದಿಂದ ಯಾವತ್ತೂ ಸೇರಿಕೊಂಡಿಲ್ಲ. ನಾನು ಈ ದುಃಖದಿಂದ ನಿತ್ಯ ಮುಕ್ತಳಾಗಿದ್ದೇನೆ. ನಿತ್ಯ ಮುಕ್ತಳು ಶ್ರೀರಮ ಅಂತ. ಇದರ ಸಂಬಂಧವೇ ಇಲ್ಲ ನನಗೆ, ಈ ಲಿಂಗದೇಹದ ಸಂಬಂಧವೇ ಇಲ್ಲ. ಆದ್ರಿಂದ ಇವರು ಯಾರು ನನಗೆ ಟ್ಯಾಲಿ ಆಗ್ತಾರೆ, ನನಗೆ ಯಾರು ಸಮಾನರಾಗ್ತಾರೆ? ಹಾಗಾಗಿ ಇವರು ಯಾರು ನನಗೆ ಪತಿಯರಾಗಲಿಕ್ಕೆ ಅರ್ಹರಲ್ಲ ಅಂತ ಲಕ್ಷ್ಮೀದೇವಿ ನಿರ್ಣಯವನ್ನ ಮಾಡಿದ್ಲು. ಅವಳ ನಿರ್ಣಯ ಇಷ್ಟು ಬುದ್ಧಿಪೂರ್ವಕವಾಗಿದೆ ಎನ್ನುವ ಹೇಳುವ ಮೂಲಕ ನಾರಾಯಣನ ಸರ್ವೋತ್ತಮತ್ವ ಏನು, ಲಕ್ಷ್ಮೀದೇವಿಯ ಜಗನ್ ಮಾತೃತ್ವ ಏನು, ಬ್ರಹ್ಮಾದಿ ದೇವತೆಗಳ ಅರ್ಹತೆಗಳೇನು ಅನ್ನುವುದನ್ನ ಈ ಪದ್ಯದಲ್ಲಿ ತತ್ವಗಳನ್ನ ಸೂಚನೆ ಮಾಡಿದ್ದಾರೆ. ಹೀಗೆ ಇಷ್ಟು ತತ್ವಗಳಿಂದ ಕೂಡಿದ ಪದ್ಯ 25ನೆಯ ಪದ್ಯ. ಇನ್ನು 26ನೆಯ ಪದ್ಯದಲ್ಲಿ ಇನ್ನೊಂದು ಕಾರಣಗಳಿಂದಲೂ ಕೂಡ ಇವರು ಯಾರು ಪತಿ ಆಗಲಿಕ್ಕೆ ಅರ್ಹರಲ್ಲ. ಎಲ್ಲ ನಾರಾಯಣನ ಮಕ್ಕಳೇ ಇದ್ದಾರೆ. ಇವರು ಜಗತ್ತಿನ ತಂದೆಯಾದ ನಾರಾಯಣನ ಮಕ್ಕಳು. ನಾನು ಆ ಜಗತ್ತಿನ ತಂದೆಯಾದ ನಾರಾಯಣನ ಪತ್ನಿ. ಮಕ್ಕಳನ್ನು ಯಾರಾದ್ರೂ ವಿವಾಹ ಮಾಡಿಕೊಳ್ತಾರಾ? ಸಾಧ್ಯವೇ ಇಲ್ಲ. ಅದನ್ನು ಈ ಪದ್ಯದಲ್ಲಿ ಹೇಳ್ತಾರೆ. ಒಬ್ಬನವನ ಮಗ ಮತ್ತೊಬ್ಬನವನ ಮೊಮ್ಮಗ, ಒಬ್ಬನವನಿಗೆ ಶಯನಾಹ, ಒಬ್ಬನವನ ಪುರ್ವ ಮತ್ತಿಬ್ಬರಿವ ಗಂಜಿ, ಅಬ್ಬರದಲ್ಲಿ ಆ ಭಾಗ ಸುಳಿವರು. ಬಹಳ ಸುಲಭವಾಗಿದೆ ಈ ಪದ್ಯ. ಬರೀ ಕಠಿಣವಾಗಿ ಪ್ರವಚನ ಮಾಡಿದ್ರೆ ನಿದ್ದೆ ಬರುತ್ತೆ, ಅದಕ್ಕೋಸ್ಕರ ಸರಳ ಮಾಡಿ ಹೇಳ್ತಾರೆ. ಒಬ್ಬನು ಅವನ ಮಗ. ಅವನ ಅಂದ್ರೆ ನಾರಾಯಣ ಅಂತ ಅರ್ಥ. ಅವನು ಅಂತ ಯಾಕೆ ಹೇಳಿದ್ದು ಅಂದ್ರೆ ಇವನ ಮಗ ಅಂತ ಯಾಕೆ ಹೇಳಿದ್ರು? ಅವನು ಅಂದ್ರೆ ಆ ವೇದಗಳಲ್ಲಿ ಪ್ರತಿಪಾದ್ಯನಾದವನು ಅಂತ ಅರ್ಥ.
ಆ ವೇದದಲ್ಲಿ ಹೊಗಳಿಸಿಕೊಳ್ಳುವ ನಾರಾಯಣನ ಮಗ ಯಾರು ಅಂದ್ರೆ ಚತುರ್ಮುಖ ಬ್ರಹ್ಮ. ಅವನು ನನಗೂ ಮಗ ಆಗ್ತಾನೆ. ಮತ್ತೊಬ್ಬನು ಅವನ ಮೊಮ್ಮಗ. ಮೊಮ್ಮಗ ಅಂದ್ರೆ ರುದ್ರ. ಅವನ ಅಂದ್ರೆ ನಾರಾಯಣನ ಮೊಮ್ಮಗ, ಬ್ರಹ್ಮನಿಂದ ಹುಟ್ಟಿದವನು ರುದ್ರ. ಒಬ್ಬನು ಅವನಿಗೆ ಶಯನಾಹ, ಇನ್ನೊಬ್ಬ ಇದ್ದಾನೆ, ಅವನು ಶಯನಾಹ ಅಂದ್ರೆ ಶಯನ ಆಹ ಆಗ್ತಾನೆ ಅಂತ ಅರ್ಥ. ಹಾಸಿಗೆ ಆಗ್ತಾನೆ, ಶೇಷ ಅಂತ ಅರ್ಥ. ಒಬ್ಬನವನ ಪೊರುವ. ಒಬ್ಬ ಅಂದ್ರೆ ಇನ್ನೊಬ್ಬ, ಯಾರು? ಗರುಡ. ಯಾವಾಗ್ಲೂ ಹೊತ್ಕೊಂಡು ತಿರುಗ್ತಾನೆ, ದೂತನ ಕೆಲಸ ಮಾಡ್ತಾನೆ. ಒಬ್ಬ ಹಾಸಿಗೆಯಾಗಿ ಸೇವೆ ಮಾಡ್ತಾನೆ, ಒಬ್ಬ ಹೊತ್ಕೊಂಡು ತಿರುಗ್ತಾನೆ, ಒಬ್ಬ ಮೊಮ್ಮಗ ಆಗಿದ್ದಾನೆ, ಒಬ್ಬ ಮಗ ಆಗಿದ್ದಾನೆ. ಮತ್ತಿಬ್ಬರು ಅಬಗಂಜಿ, ಅಬ್ಬರದಲ್ಲಿ ಆವಾಗ ಸುಳಿವರು. ಇನ್ನಿಬ್ಬರು ಅಬ್ಬರದಲ್ಲಿ ಅಂದ್ರೆ ಆಕಾಶದಲ್ಲಿ. ಅಂಬರ, ಅಬ್ಬರ, ಆಕಾಶ. ಇಬ್ಬರು ಯಾರು? ಸೂರ್ಯಚಂದ್ರರು ಅಂತ ಅರ್ಥ. ಆವಾಗ ಸುಳಿವರು, ಯಾವಾಗಲೂ ಸಂಚಾರ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ನೋಡಿದಾಗ ಇವರೆಲ್ಲ ಮಕ್ಕಳ ಗುಂಪಿನಲ್ಲಿ ಸೇರಿಕೊಳ್ತಾರೆ, ಸೇವಕರ ಗುಂಪಿನಲ್ಲಿ ಸೇರಿಕೊಳ್ತಾರೆ. ಇವರು ಯಾರು ನನಗೆ ಪತಿಯಾಗಲಿಕ್ಕೆ ಅರ್ಹರಲ್ಲ. ಇದನ್ನೇ ರುಕ್ಮಿಣೀಶ ವಿಜಯದಲ್ಲೂ ವಾದಿರಾದರು ಹೀಗೆ ವರ್ಣನೆ ಮಾಡ್ತಾರೆ. ಪುತ್ರೋ ಯಸ್ಯ ಸಪದ್ಮ ಭೂಪಣಿಪತಿ ಶಯ್ಯಾ ಖಗೇಶೋ ರತಃ ಶಂಭುರ್ಯಚ್ಚರಣಾಂಬು ಮೌಲಿರಗಭಿತ್ತತ್ತ ಸಾಮ್ರಾಜ್ಯ ಭುಕ್ ನಿತ್ಯಂ ಯತ್ ಪದ ಸಂಗತೌ ವಿಧುರವೇ ಯದ್ವಲ್ಲಭಾ ಶ್ರೀವಧೂ ತಂವರ್ಯಂ ವರಯಾಂಬಭೂವ ಸುದತಿ ಸಾದ್ವಾರಕ ನಾಯಕಂ. ಅಲ್ಲಿಯೂ ಇದೇ ಅಭಿಪ್ರಾಯ. ಬ್ರಹ್ಮ ಮಗ, ಶೇಷ ಹಾಸಿಗೆ, ಗರುಡ ವಾಹನ, ಶಿವ ಮೊಮ್ಮಗ, ದೇವರ ಪಾದೋದಕವನ್ನ ತಲೆಯಲ್ಲಿ ಧರಿಸಿದ ಗಂಗಾಧರ, ಇಂದ್ರ ದೇವರು ಕೊಟ್ಟಿರುವಂತಹ ಸ್ವರ್ಗ ಸಿಂಹಾಸನವನ್ನ ಆಳುವ ಸೇವಕ, ಸೂರ್ಯಚಂದ್ರರು ವಿಷ್ಣುಪದ ಅಂತ ಆಕಾಶಕ್ಕೆ ಹೆಸರು, ದೇವರ ಪಾದಕಮಲದಲ್ಲಿ ಬಿದ್ದ ದೂತರು, ಅವರು ಕೂಡ ಆಕಾಶದಲ್ಲಿ ಸಂಚಾರ ಮಾಡುವವರು. ಹಾಗಾಗಿ ಇವರು ಯಾರು ನನಗೆ ಪತಿಯಾಗಲಿಕ್ಕೆ ಅರ್ಹರಲ್ಲ ಅಂತ ಸಾ ದ್ವಾರಕಾ ನಾಯಕಂ ಸುದತಿ ವರಯಾಂಬಭೂವ, ದ್ವಾರಕಾಧೀಶನಾದ ನಾರಾಯಣನನ್ನೇ ಸುದತಿಯಾದ ಲಕ್ಷ್ಮೀದೇವಿ ಪತಿಯನ್ನಾಗಿ ಸ್ವೀಕಾರ ಮಾಡಿದ್ಲು ಅಂತ ಹೇಳಿದ್ದಾರೆ. ಆದ್ರಿಂದ ಇವರು ಯಾರು ಕೂಡ ಬಮ್ಮ ಮಗ, ಶಿವ ಮೊಮ್ಮಗ. ಇದನ್ನೇ ವೇದ ಮಂತ್ರವು ಹೇಳುತ್ತೆ. ಶಂಭೋಹ ಪಿತಾಮಹೋ ಬ್ರಹ್ಮಪಿತಾ ಶಕ್ರಾದ್ಯಧೀಶ್ವರ ಅಂತ. ಚತುರ್ಮುಖ ಬ್ರಹ್ಮನಿಗೆ ಭಗವಂತ ತಂದೆ ಆಗ್ತಾನೆ, ಬ್ರಹ್ಮಪಿತ. ಶಂಭೋ ಪಿತಾಮಹ, ರುದ್ರದೇವರಿಗೆ ಅಜ್ಜ ಆಗ್ತಾನೆ. ಶಕ್ರಾದಿ ಅಧೀಶ್ವರ, ಇಂದ್ರಾದಿ ದೇವತೆಗಳಿಗೆಲ್ಲ ಒಡೆಯನಾಗ್ತಾನೆ ಭಗವಂತ. ಮತ್ ಪುರುಷ ಸೂಕ್ತವು ಇದೇ ಹೇಳುತ್ತೆ. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಹೀಗೆ ಯಾವ ವೇದ ಮಂತ್ರ ನೋಡಿ, ಪುರಾಣಗಳನ್ನ ನೋಡಿ, ಎಲ್ಲರಿಗೂ ತಂದೆಯಾದವನು ಭಗವಂತ ಅನ್ನುವ ಮಾತೇ ಇದೆ. ಬ್ರಹ್ಮಣಃ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವಃ ಯೋನ ಪಿತಾ ಜನಿತ ಯೋ ವಿಧಾತ. ಹೀಗೆ ಶ್ರುತಿಗಳು, ಪುರಾಣ ವಾಕ್ಯಗಳು ಎಲ್ಲವೂ ಆ ಸರ್ವೋತ್ತಮನಾದ ಭಗವಂತನನ್ನೇ ಜಗದೀಶ್ವರ ಅಂತ ಕೊಂಡಾಡ್ತಾ ಇವೆ. ಹಾಗಾಗಿ ಇವರೆಲ್ಲರೂ ಕೂಡ ಅವನ ಸೇವಕರ ವರ್ಗದಲ್ಲಿ ಬರ್ತಾರೆ, ಮಕ್ಕಳ ವರ್ಗದಲ್ಲಿ ಬರ್ತಾರೆ. ಅವರನ್ನ ಸ್ವೀಕಾರ ಮಾಡುವುದು ಯಾವ ಕಾರಣದಿಂದಲೂ ಕೂಡ ಯೋಗ್ಯವಾಗಲ್ಲ ಅಂತ ಲಕ್ಷ್ಮೀದೇವಿ ಆಲೋಚನೆ ಮಾಡಿದ್ಲು. ಅದನ್ನೇ ಮುಂದಿನ ಪದ್ಯದಲ್ಲಿ ವಿವರಿಸ್ತಾರೆ. ಒಬ್ಬನಾವನ ನಾಮಕಂಜಿ ಬೆಚ್ಚುವ ಗಡ. ಒಬ್ಬ ಅವನ ಹೆಸರನ್ನು ಕೇಳಿದ್ರೆ ಗಡಗಡ ನಡಗುತ್ತಾನೆ. ಅವನ ಹೆಸರು ಕೇಳಿದ್ರೆ ಹೆದರುತ್ತಾನೆ ಅಂದ್ರೆ ಅರ್ಥ ಏನು ಅಂದ್ರೆ, ಯಮದೇವರು ಭಗವಂತನ ನಾಮಸ್ಮರಣೆಯಿಂದ ಯಾವ ಹರಿಭಕ್ತರನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗಲ್ಲಂತೆ. ಆ ಕಲುಷ ಪರ್ವತಕ್ಕಿದು ಕುಲಿಶವಾಗಿಹ ಮಂತ್ರ ಅಂತ ಹೇಳಿದ್ದಾರೆ. ಪಾಪಗಳು ಅಂಜುತ್ತೆ. ಆ ಪಾಪಗಳಿಗೆಲ್ಲ ಅಂಜಿಕೆ ಹುಟ್ಟಿಸುವ ಮಂತ್ರ ಭಗವಂತನ ಮಂತ್ರ. ಹಾಗಾಗಿ ಯಮದೇವರು ಹರಿನಾಮ ಸ್ಮರಣೆ ಮಾಡುವವರನ್ನ ನರಕಲೋಕಕ್ಕೆ ಕರ್ಕೊಂಡು ಹೋಗಲ್ಲ, ಅವನು ಬೆಚ್ಚುತ್ತಾನೆ. ಅವನು ಗಡ ಅಂದ್ರೆ ನಿಶ್ಚಯ. ಸರ್ಪರಿಗಾವ ಅಮೃತಾವ ಉಣಿಸುವ ಅವನೊಬ್ಬನೇ ನಿರನಿಷ್ಠ ನಿರವಧ್ಯ. ಹೀಗೆಲ್ಲ ವಿಚಾರ ಮಾಡಿದ್ರೆ ಎಲ್ಲಾರಿಗೂ ಅಮೃತವನ್ನ ಪಾನ ಮಾಡಿಸುವನು. ಯಾರಿಗೂ ಸ್ವತಂತ್ರವಾಗಿ ಸುಖವನ್ನು ನೀಡುವ ಸಾಮರ್ಥ್ಯ ಇಲ್ಲ ದೇವತೆಗಳಿಗೆ.
ಸಮಸ್ತ ದೇವತೆಗಳಿಗೂ ಅಮೃತವನ್ನ ಪಾನ ಮಾಡಿಸಿದ ಮೋಹಿನಿ. ನಾರಾಯಣನೇ ಮೋಹಿನಿ ರೂಪದಿಂದ ಬಂದ. ನಾರಾಯಣ ಬೇರೆ ಅಲ್ಲ, ಮೋಹಿನಿ ಬೇರೆ ಅಲ್ಲ. ಆದ್ರಿಂದ ಅವನೊಬ್ಬನೇ ನಿರನಿಷ್ಠ ನಿರವಧ್ಯ. ಅದು ಶ್ರುತಿಯದು. ಯಾವುದೇ ಅನಿಷ್ಟಗಳಿಲ್ಲ, ಯಾವುದೇ ದೋಷಗಳಿಲ್ಲ. ನಿರವಧ್ಯ ನಿರನಿಷ್ಠ, ಅನಿಷ್ಟ ಇಲ್ಲ, ದೋಷಗಳಿಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ನಿರನಿಷ್ಠೋ ನಿರವಧ್ಯೋಸೋ ಅಂತ ಶ್ರುತಿ, ವೇದ ಮಂತ್ರ ಅದು. ಅದರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಅನಿಷ್ಟ ದೋಷಗಳಿಲ್ಲದೆ ಇರುವವನು ಸರ್ವೋತ್ತಮನಾದ ಭಗವಂತ ಮಾತ್ರ. ಉಳಿದೆಲ್ಲರಿಗೂ ಕೂಡ ಅವರವರ ಅರ್ಹತೆಗೆ ತಕ್ಕಂತೆ ದೋಷ ಗುಣಗಳು ಎಲ್ಲವೂ ಇದೆ. ಗುಣಗಳು ಮಾತ್ರ ಇದೆ, ದೋಷಗಳು ಇಲ್ಲೇ ಇಲ್ಲ ಅಂತ ಇರುವ ವ್ಯಕ್ತಿತ್ವ ಅದು ಸರ್ವೋತ್ತಮನಾದ ನಾರಾಯಣನದ್ದು ಮಾತ್ರ. ಉಳಿದ ಎಲ್ಲರಲ್ಲಿಯೂ ಕೂಡ ಗುಣದೋಷಗಳು ಇದೆ. ಇದನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ನರಕ ಯಾತನೆ, ದುಃಖ, ಯಾವುದೇ ಅಜ್ಞಾನ, ಯಾವುದೇ ಅಲ್ಪತೆಗಳು ಪರಮಾತ್ಮನಿಗಿಲ್ಲ ಅಂತ ನಿರನಿಷ್ಠ ನಿರವಧ್ಯ ಶ್ರುತಿಯನ್ನ ಇಲ್ಲಿ ಪ್ರಸ್ತಾವ ಮಾಡಿದ್ರು. 27ನೇ ಪದ್ಯದಲ್ಲಿ ನಿರನಿಷ್ಠ ನಿರವಧ್ಯ ಅನ್ನುವ ಶ್ರುತಿಯಿಂದ ಪ್ರತಿಪಾದ್ಯನಾದವನು ನಾರಾಯಣ, ಅವನಲ್ಲಿ ಯಾವುದೇ ದೋಷಗಳಿಲ್ಲ ಅಂತ ಇಲ್ಲಿ ಪ್ರತಿಜ್ಞೆಯನ್ನ ಮಾಡಿದ್ರು. ಈ ಪ್ರತಿಜ್ಞಾ ವಾಕ್ಯವನ್ನ ಹಿಡಿದುಕೊಂಡು ಅನೇಕ ತತ್ವಗಳನ್ನ ಪುನಃ 28ನೇ ಪದ್ಯದಲ್ಲಿ ಸ್ವಲ್ಪ ಜಾಸ್ತಿ ವಿಚಾರಗಳು ಬರುವ ಹಾಗೆ ನಿರನಿಷ್ಠ ನಿರವಧ್ಯ ಎಂಬ ಶ್ರುತ್ಯರ್ಥವ ವರೆದು ನೋಡಲು ನರಹರಿಗೆ ನರಕಯಾತನೆ ಸಲ್ಲ. ಚೆನ್ನಾಗಿ ನೀವು ವಿಮರ್ಶೆ ಮಾಡಿದ್ರೆ, ನಿರನಿಷ್ಠ ನಿರವಧ್ಯ ಅನ್ನುವ ಶ್ರುತಿಯನ್ನು ವಿಮರ್ಶೆ ಮಾಡಿದ್ರೆ ದೇವರಲ್ಲಿ ದೋಷಗಳಿಲ್ಲ, ಇತರರಲ್ಲಿ ದೋಷ ಇದೆ ಅಂತ ಅರ್ಥ ಆಗುತ್ತೆ. ಅದು ಹೇಗೆ ಅದನ್ನು ಬರೆದು ನೋಡಬೇಕು, ಅವನಲ್ಲಿ ಹೇಗೆ ದೋಷ ಇಲ್ಲ, ಉಳಿದವರಲ್ಲಿ ಹೇಗೆ ದೋಷ ಬರುತ್ತೆ ಅನ್ನೋದನ್ನೆಲ್ಲ 28ನೇ ಪದ್ಯದ ವಿವರಣೆಯಲ್ಲಿ ನಾಳೆ ದಿವಸ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.